111, 222, 555 ಸಂಖ್ಯೆಗಳು ಮತ್ತೆ ಮತ್ತೆ ಕಾಣಿಸ್ತಿದ್ಯಾ? ಇದು ಕೋಇನ್ಸಿಡೆನ್ಸ್ ಅಲ್ಲ, ಯೂನಿವರ್ಸ್ ನಿಮ್ಗೇನೋ ಹೇಳ್ತಾ ಇದೆ ಅಂತ ಅರ್ಥ. ನಮಸ್ಕಾರ, ನಾನು ದವ್ಯ ಆರಾಧ್ಯ ಮಾತಾಡ್ತಾ ಇರೋದು. ನಿಮಗೆ ಒಂದು ಪ್ರಶ್ನೆ ಏನಂದರೆ, ತುಂಬ ಜನ ಗಡಿಯಾರದಲ್ಲಿ ನೋಡಿದಾಗ 111, 1111, 111, 222, 555 ಅಂತ ಒಂದು ಸಂಖ್ಯೆಗಳು ಮತ್ತೆ ಕಾಣಿಸ್ತಿರುತ್ತೆ. ಮೊಬೈಲ್ನಲ್ಲಿ ಇರ್ಬೋದು, ಬಿಲ್ನಲ್ಲಿ ಇರ್ಬೋದು, ವಾಹನ ನಂಬರ್ಗಳಿರ್ಬೋದು, ಯಾವುದೇ ಜಾಗದಲ್ಲಿ ಸಂಖ್ಯೆಗಳು ಮತ್ತೆ ಗಮನಕ್ಕೆ ಬರ್ತಾ ಇರತ್ತೆ. ಸೊ ಬಹಳ ಜನ ಅನ್ಕೋತಾ ಇರ್ತಾರೆ, ಇದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ, ಏನೋ ಹೇಳಕ್ ಬಂದಿದೆ ಯೂನಿವರ್ಸ್ ಅಂತ. ಆದ್ರೆ ಆಧ್ಯಾತ್ಮಿಕದಲ್ಲಿ, ಸಂಪ್ರದಾಯದಲ್ಲಿ ಕೂಡ ಇದು ಸಂಖ್ಯೆಗಳಿಗೆ ಒಂದು ಮಹತ್ವವಾದ ಒಂದು ಏಂಜಲಿಕ್ ನಂಬರ್ ಅಂತ ನಾವು ಅನ್ಕೊಂತಾ ಇರ್ತೀವಿ. ಯೂನಿವರ್ಸ್ ನಮ್ಗೇನೋ ಸಂಕೇತಗಳನ್ನ ಹೇಳ್ತಾ ಇದೀವಿ ಅಂತ ತುಂಬಾ ಜನ ನಂಬ್ಕೊಂಡಿರ್ತೀವಿ. ಸೊ ಹಾಗಾದ್ರೆ ಈ ಸಂಖ್ಯೆಗಳು ಏನ್ ಹೇಳ್ತಿದೆ ಅಂತ ನೋಡಕ್ ಹೋಗೋಣ ಅಂತ ಹೇಳಿದ್ರೆ, ಮೊದಲಿಗೆ 111 ಕಾಣಿಸ್ತದೆ ಅಂದ್ರೆ ಹಲವಾರು ನಂಬಿಕೆಗಳ ಪ್ರಕಾರ ಆಲೋಚನೆಗಳ ಕಡೆ ಹೆಚ್ಚು ಗಮನ ಕೊಡಿ ಎಂಬ ಸಂದೇಶ. ಅಂದ್ರೆ ಯೂನಿವರ್ಸ್ ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇದೆ, ನಿಮ್ಮ ಎನರ್ಜಿನ ಒಂದು ಜೀವನಕ್ಕೆ, ಅಂದ್ರೆ ನಿಮ್ಮ ಜೀವನಕ್ಕೂ ಯೂನಿವರ್ಸ್ ಆಕರ್ಷಿಸ್ತಿದೆ ಅಂತ ನಂಬಿಕೆ ಅದು. ಸೊ ಆದ್ರಿಂದ 111 ಕಂಡಾಗ ನೆಗೆಟಿವ್ ಯೋಚನೆಗಳಿಗೆ ನಿಮಗೆ ಬೇಕಾದ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಿ. ಸೆಲ್ಫ್ ಟಾಕ್ನ, ಸೆಲ್ಫ್ ಕಾನ್ಫಿಡೆನ್ಸ್ನ ಹೈಕ್ ಮಾಡಿಕೊಳ್ಳಿ ಅಂತ ಅರ್ಥ. ಮುಂದೆ 222 ಅಂದರೆ ಬ್ಯಾಲೆನ್ಸ್ ಮತ್ತು ಸ್ಟ್ರೆಸ್ ಸಂಬಂಧಿಸಿದೆ ಅಂತ ನಂಬ್ತಾರೆ. ನಿಮ್ಮ ರಿಲೇಶನ್ಶಿಪ್ ಸಮಸ್ಯೆ ಇದ್ದಾಗ, ನಿಮ್ಮ ಜೀವನದಲ್ಲಿ ಏನೋ ಒಂದು ತಡವಾಗ್ತಿದೆ, ಕರೆಕ್ಟ್ ಟೈಮಿಗೆ ಸಿಗ್ತಾ ಇಲ್ಲ, ನಾನು ಯಾವುದಕ್ಕೂ ಕನೆಕ್ಟ್ ಆಗ್ತಿಲ್ಲ, ಯೂನಿವರ್ಸ್ ಹೇಳ್ತಾ ಇರೋದು ಒಂದೇ ಆಗಿರುತ್ತೆ, ಸ್ವಲ್ಪ ತಾಳ್ಮೆ ಇರಿ, ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ. ಕೆಲವೊಮ್ಮೆ ನಾವು ಫಲಿತಾಂಶಕ್ಕೆ ಆತರ ಪಡ್ತಾ ಇರ್ತೀವಿ, ಅಯ್ಯೋ ಬೇಗ ಆಗ್ಬಿಡ್ಬೇಕು, ಬೇಗ ಕೆಲಸ ಸಿಕ್ಬಿಡ್ಬೇಕು, ಬೇಗ ದುಡ್ಡು ಮಾಡಬೇಕು ಅಂತ. ಆದರೆ ಬೀಜ ಬಿತ್ತಿದ ತಕ್ಷಣ ಬರವಾಗಿ ಬೆಳೆಯಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ಜೀವನದಲ್ಲಿ ಪ್ರತಿಯೊಂದು ಸಮಯಕ್ಕೂ ಟೈಮ್ ಬೇಕು ಅಂತ ಹೇಳಕ್ ಬರೋದೇ 222 ಆಗಿರತ್ತೆ. ಇನ್ನು 555 ಈ ಸಂಖ್ಯೆಗಳು ಕಾಣಿಸ್ತದೆ ಅಂದ್ರೆ ಬದಲಾವಣೆಯ ಸಂಕೇತ ಅಂತ ನಂಬ್ತಿರ್ತೀವಿ. ಹೊಸ ಕೆಲಸ, ಹೊಸ ರಿಲೇಶನ್ಶಿಪ್ ಇರ್ಬೋದು, ಹೊಸ ಅವಕಾಶ ಇರ್ಬೋದು, ಜೀವನದಲ್ಲಿ ಹೊಸ ಅಧ್ಯಾಯ ಕೂಡ ಇರ್ಬೋದು, ಆರಂಭವಾಗೋ ಸಮಯ ಈಗ ಸ್ಟಾರ್ಟ್ ಆಗಿದೆ ನಿಮ್ಗೆ ಅಂತ. ಬದಲಾವಣೆಗೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕೆಲವೊಮ್ಮೆ ನಾವು ಬಿಡಬೇಕಾಗಿದ್ದು ಬಹಳ ಸಲ ಬಂದಿರತ್ತೆ. ಬಿಟ್ಟಿದ್ ಯಾಕೆ ಅಂತ ತಿಳ್ಕೊಂಡು ಹೋದಾಗ ಅರ್ಥ ಸಿಗಲ್ಲ. ಆಗ ನಮಗೆ ಬೇಕಾದನ್ನ ನಮ್ಮ ಜೀವನಕ್ಕೆ ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಟೈಮಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದೇ 555. ಖಚಿತವಾಗಿ ಏನೋ ಒಂದು ಹೇಳುತ್ತೆ ಅಂತ ಅರ್ಥ ಅಲ್ಲ, ಬದಲಿಗೆ ಆಧ್ಯಾತ್ಮಿಕಗಳ ನಂಬಿಕೆಯ ಪ್ರಕಾರ ನಿಮ್ಮೊಳಗೆ ಒಂದು ಕ್ಷಣ ನಿಲ್ಲಿ ಅಂತ. ನಿಮ್ಮ ಯೋಚನೆಗಳು ನಿಮ್ಮ ದಿಕ್ಕಿನ ಬಗ್ಗೆ ಗಮನ ಕೊಡಿ, ನೆನಪಿಸುವ ಸಂಕೇತಗಳಾಗಿರತ್ತೆ ಹೊರತು ನಿಮ್ಮ ಜೀವನನ ಅರ್ಥ ಹೇಳಲಿಕ್ಕೆ ಅಂತ ಅಲ್ಲ. 111, 222, 555 ಕಾಣಿಸಿದಾಗ ಒಂದು ಕ್ಷಣ ಕಣ್ಮುಚ್ಚಿ ನೋಡಿ ಹೇಳಿ, ಈ ಕ್ಷಣದಲ್ಲಿ ನಾನು ಯಾವ ಎನರ್ಜಿನಲ್ಲಿದ್ದೇನೆ, ನನಗೆ ನಿಜವಾಗಿ ಏನು ಬೇಕು ಅಂತ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಫಸ್ಟ್. ಅವಾಗ ಉತ್ತರ ನೀವು ಒಳಗಡೆನೆ ಸಿಗತ್ತೆ. ಇದು ನಿಮಗೆ ಯಾವ ಸಂಖ್ಯೆ ಹೆಚ್ಚು ಕಾಣಿಸ್ತಿದೆ, 111 ಇರ್ಬೋದು, 222 ಇರ್ಬೋದು, 555 ಇರ್ಬೋದು, ಬೇರೆ ಯಾವುದಾದರೂ ನಂಬರ್ ನಿಮಗೆ ಕಾಣಿಸ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇಂಥ ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್, ಟ್ಯಾರೋಟ್ ಮತ್ತು ಆಕಾಶ್ ರೆಕಾರ್ಡ್ಸ್ಗಳ ಬಗ್ಗೆ ವಿಡಿಯೋನ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದವ್ಯಾರಾಧ್ಯ.